ಇನ್ನು ಕಾಂಗ್ರೆಸ್ನಲ್ಲಿ ಈ ರೀತಿಯಾದಂಥ ಡೆವಲಪ್ಮೆಂಟ್ ಆದರೆ ಬಿಜೆಪಿಯಲ್ಲೇ ರಾಜಕೀಯ ಗರಿಗೆದರಿದೆ. ಟೆನ್ಷನ್ನು ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಹಾಗೆ ವಿಜೇಂದ್ರ. ರಾಜ್ಯ ಬಿಜೆಪಿಯಲ್ಲಿ ಗರಿಗೆದರಿದ ರಾಜಕೀಯ, ಟೆನ್ಷನ್. ವಿಪಕ್ಷ ನಾಯಕ ಅಶೋಕ್ ಹಾಗೆ ವಿಜೇಂದ್ರ ಇಬ್ರು ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ. ಅಶೋಕ್ ಬೆನ್ನಲ್ಲೇ ದೆಹಲಿಗೆ BY ವಿಜೇಂದ್ರ ಕೂಡ ಹೋಗಿದ್ದಾರೆ. ನಿನ್ನೆಯೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಅಶೋಕ್ ಹಾಗೆ BYV. ಇವತ್ತು ವರಿಷ್ಠರ ಬುಲಾವೋ ಅಥವಾ ಸ್ವಯಂ ಭೇಟಿನೋ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಏನಾದರೂ ಹೈಕಮಾಂಡ್ ಅವ್ರು ಕರೆದಿದ್ದಾರಾ ಅಥವಾ ಇವರಿಬ್ಬರೇ ಹೋಗಿದಾರಾ ಅನ್ನೋ ಚರ್ಚೆ ನಡೀತಾ ಇದೆ ಬಿಜೆಪಿಲಿ. ಕುತೂಹಲ ಕೆರಳಿಸಿದೆ ಒಂದೇ ದಿನ ಇಬ್ಬರು ನಾಯಕರ ಭೇಟಿ. ಅಮಿತ್ ಶಾ ಬಂದು ಹೋದ ಬೆನ್ನಲ್ಲೇ ದಿಢೀರ್ ಅಂತ ವಿದ್ಯಮಾನಗಳು ನಡೀತಾ ಇದೆ. ಅಮಿತ್ ಶಾ JP ನಡ್ಡಾ ಭೇಟಿಗೆ ಅಶೋಕ್ ಲೆಕ್ಕಾಚಾರ ಹಾಕಿದ್ರು. ರಾಜ್ಯ ಬಿಜೆಪಿ ವಿದ್ಯಮಾನಗಳ ರಿಪೋರ್ಟ್ ಅನ್ನ ಕೊಡುವಂತ ಪ್ಲಾನ್ ಇರಬಹುದು. ಯಡಿಯೂರಪ್ಪ ಸಕ್ರಿಯರಾದ ಬೆನ್ನಲ್ಲೇ ವಿರೋಧಿ ಬಣಕ್ಕೆ ಫುಲ್ ಟೆನ್ಷನ್ ಆಗಿದೆ. ಯಡಿಯೂರಪ್ಪ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಓಡಾಡ್ತೀನಿ ಅಂತ ಹೇಳಿ ಸಕ್ರಿಯರಾಗಿದ್ದಾರೆ. ವಿರೋಧಿ ಬಣಕ್ಕೆ ಒಂದು ಸ್ವಲ್ಪ ಟೆನ್ಷನ್ ಶುರುವಾಗಿದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ರೂಪೇಶ್. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಬೇರೆ ರೀತಿಯಾದಂಥ ಡೆವಲಪ್ಮೆಂಟ್ ಆಗ್ತಿದ್ರೆ, ರಾಜ್ಯ ಬಿಜೆಪಿಯಲ್ಲಿ ಇನ್ನೊಂದು ರೀತಿಯಾದಂಥ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಅಶೋಕ್ ಅವರು ದೆಹಲಿ ಭೇಟಿ ಮಾಡಿದಂಥ ಬೆನ್ನಲ್ಲೇ ವಿಜೇಂದ್ರ ಕೂಡ ದೆಹಲಿಗೆ ಹಾರಿದ್ದಾರೆ. ಒಂದ್ ಕಡೆ ಯಡಿಯೂರಪ್ಪ ಅವರು ಆಕ್ಟಿವ್ ಆಗಿದ್ದಾರೆ, ಸ್ಟೇಟ್ಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ, ನಾನು ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದೆಲ್ಲವೂ ಕೂಡ ಬಿಜೆಪಿಯಲ್ಲಿ ಸರಿ ಇಲ್ಲ ಎಲ್ಲವೂ ಅನ್ನೋದನ್ನ ತೋರಿಸ್ತಾ ಇದೆ. ಅಂಡ್ ಬಿಜೆಪಿಯಲ್ಲಿ ಬೇಕಾದಷ್ಟು ಬಣಗಳಿದೆ ಅನ್ನೋದು ಗೊತ್ತು. ಸದ್ಯ ಬಿಜೆಪಿ ಒಳಗಿನ ಕಥೆಗಳು ಏನೇನು ರೂಪೇಶ್? ಸಿಂಧೂರ ಯಾವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುತ್ತೆ. ಅದಾದ ಬಳಿಕ ಅತೃಪ್ತರ ಗುಂಪು ಒಂದು ಮಾತನ್ನು ಹೇಳುತ್ತೆ, ನಾವು ಇಲ್ಲಿ ಹೋರಾಟವನ್ನು ನಿಲ್ಲಿಸೋದಿಲ್ಲ, ನಮ್ಮ ಹೋರಾಟ ಇವರು ಕೂಡ ಮುಂದುವರಿತದೆ ಅಂತೇಳಿ ಮಾತನ್ನು ಹೇಳಿದ್ರು. ಅದಾದ ಬಳಿಕ ಹೋಗಿ ಸ್ವಲ್ಪ ಮಟ್ಟಿಗೆ ಮಾತು ಕಡಿಮೆ ಮಾಡಿದ್ರು. ಸೈಲೆಂಟ್ ಆಗಿ ಒಂದಿಷ್ಟು ಆಪರೇಷನ್ಗಳನ್ನು, ಸೈಲೆಂಟ್ ಆಗಿ ಒಂದಿಷ್ಟು ಒತ್ತಡಗಳನ್ನು ಶುರು ಮಾಡಿದ್ರು. ಅದಾದ ಬಳಿಕ ವಿಜೇಂದ್ರ ಅವರ ಬದಲಾವಣೆ ಹಾಗೆ ಬಿಡುತ್ತೆ ಅನ್ನೋಂಥದ್ದು ಚರ್ಚೆ ಹೋಯಿತು. ಅದಾದ ಬಳಿಕ ಸ್ವಲ್ಪ ಪ್ರಮಾಣದಲ್ಲಿ ಈಗ ವಿಜೇಂದ್ರ ಅವರ ಬದಲಾವಣೆ ಬಗ್ಗೆ ದಷ್ಟ ಚರ್ಚೆಗಳಾಗ್ತಾ ಇರಲಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಯಡಿಯೂರಪ್ಪನವರು ವಿಜೇಂದ್ರ ಪರ ದೊಡ್ಡ ಮಟ್ಟಕ್ಕೆ ಬ್ಯಾಟಿಂಗ್ ಅನ್ನು ಮಾಡ್ತಿದ್ದಾರೆ. ಪಕ್ಷದ ಕಚೇರಿಗೆ ದಿನ ಬರ್ತೇನೆ ಅಂತ ಹೇಳಿದ್ರ ಮೂಲಕವಾಗಿ ಮತ್ತೊಂದು ಸಂದೇಶವನ್ನು ರವಾನಿಸಿದ್ದಾರೆ. ಹೀಗಾಗಿ ವಿಜೇಂದ್ರನ ಮುಂದುವರಿಸಿದ್ರೆ ಇಲ್ಲಿ ಯಡಿಯೂರಪ್ಪನವರೇ ಬೋನಸ್, ಹೀಗಾಗಿ ಯಡಿಯೂರಪ್ಪನವರೇ ಪಕ್ಷದ ಗಟ್ಟಿಗೆ ನಿಂತು ಮುಂದುವರಿಸ್ತಾರೆ ಅಂತ ಹೇಳಿ ಒಂದು ಸಂದೇಶ ಕೊಡುವಂತ ಪ್ರಯತ್ನಗಳಾಯಿತು. ಇದಾದ ಬಳಿಕ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳಾಯಿತು. ಅದಾದ ಬಳಿಕ ಹೈಕಮಾಂಡ್ಗೆ ಒತ್ತಡವನ್ನ ಅತೃಪ್ತರ ಗುಂಪು ಹಾಕ್ತಾನೆ ಇತ್ತು. ಹೀಗಾಗಿ ಅಶೋಕ್ ಅವರನ್ನು ದೆಹಲಿ ಕಳಿಸ್ಕೊಂತು. ಯಾಕಂತ ಹೇಳಿದ್ರೆ ಅಶೋಕ್ ಅವರು ಅತ್ತ ಕಡೆ ವಿಜೇಂದ್ರ ಅವರ ಟೀಮ್ನಲ್ಲೂ ಇಲ್ಲ, ಅದೇ ರೀತಿಯಾಗಿ ಅತೃಪ್ತರ ಟೀಮ್ನಲ್ಲೂ ಕೂಡ ಇಲ್ಲ. ಈಗ ಅವರ ಅಭಿಪ್ರಾಯವನ್ನು ಕೇಳಿಕೊಂಡು ಏನೇನು ಮಾಡಬೇಕು, ಏನೇನು ಮಾಡಬಹುದು, ಅದೇ ರೀತಿಯಾಗಿ ಹೈಕಮಾಂಡ್ ನಾಯಕರು, ಒಂದಿಷ್ಟು ಪಕ್ಷದ ವಿದ್ಯಮಾನಗಳು, ಅದೇ ರೀತಿಯಾಗಿ ಅತೃಪ್ತರ ಗುಂಪು, ಅದೇ ರೀತಿಯಾಗಿ ವಿಜೇಂದ್ರ ಅವರ ಕಾರ್ಯವೈಖರಿ ಎಲ್ಲದರ ಬಗ್ಗೆ ಒಂದಿಷ್ಟು ಸ್ಪಷ್ಟನೆಯನ್ನು ಕೇಳಿದ್ದಾರೆ ಅಂತ ಹೇಳಾಗ್ತಾ ಇತ್ತು. ಇದಕ್ಕೋಸ್ಕರವಾಗಿ ಅಶೋಕ್ ಅವ್ರನ್ನ ದೆಹಲಿ ಕರ್ಸ್ಕೊಂಡಿದ್ದಾರೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಅಶೋಕ್ ಅವರು ಯಾವತ್ತು ದೆಹಲಿಗೆ ಹೋಗ್ತಾ ಇದ್ರು, ವಿಜೇಂದ್ರ ಅವರು ಕೂಡ ದೆಹಲಿಗೆ ಅವರ ಬೆನ್ನಲ್ಲೇ ಹಾರಿದ್ದಾರೆ. ವಿಜೇಂದ್ರ ಅವರು ಕೂಡ ಸ್ಪಷ್ಟನೆ ಏನಂತ ಹೇಳಿದ್ರೆ, ಒಂದು ಖಾಸಗಿ ಕಾರ್ಯಕ್ರಮ ಇದೆ, ವಕೀಲರ ಸ್ನೇಹಿತರ ಮದುವೆ ಇದೆ ಅಂತ ಹೇಳಿದ್ರು ಕೂಡ ವಿಜೇಂದ್ರ ಒಂದು ರೀತಿ ಆತಂಕ. ಯಾಕಂತ ಹೇಳಿದ್ರೆ ಇಲ್ಲಿ ಬೇರೆ ಬಣ್ಣದ ಕೈ ಮೇಲಾಗಬಹುದು ಅಂತ ಆತಂಕ ಕೂಡ ಇದ್ದೇ ಇದ್ದಂತೆ ಕಾಣ್ತಾ. ಥ್ಯಾಂಕ್ ಯು ರೂಪೇಶ್, ನೀವೆಲ್ಲ ಮಾಹಿತಿಗೆ.